ಮುಖಾಂತರವಾಗಿ ನೀವೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಲೋಕರಕ್ಷಕನಾದ ಯೇಸುವೇ ನಿನ್ನ ಒಂದೇ ನಾಮದಲ್ಲಿ ದೀನತೆಯನ್ನು ಬೇಡುತ್ತೇವೆ. ಮರಿಯಳ ಸಂಗಡ ಗಲಿಲಿಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಹಾಗೂ ಪಾಸ್ಟೇಟ್ ಕಮಿಟಿಯವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುವಂತವಳಾಗಿದ್ದೇನೆ. ನಿನ್ನೆ ಮಧ್ಯದವರೆಗಿದ್ದೆ ನಾನಲ್ಲೇ ಎಲ್ಲ ಮಕ್ಕಳು ಓಡಾಡ್ಕೊಂಡು ಡೆಕೋರೇಷನ್ ಒಂದು ಕಡೆ ಮಾಡ್ತಾ ಇದ್ದಾರೆ, ಒಂದು ಕಡೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 20ನೇ ತಾರೀಕಿದೆ ನಮ್ಮ ಪ್ರೋಗ್ರಾಮು. ಅಲ್ಲಿ ಇವಾಗಿಂದ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಪದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತು ಕ್ರಿಸ್ತನ ಆಗಮನ ಏನಂತ ನಮಗೆ ಗೊತ್ತು. ಆದರೆ ಕೆಲವು ಅನ್ಯರು ಕೌತಲಿಂದ ಪೇರೆಂಟ್ಸ್ ಬಂದು ಹೇಳಿದ್ರು, ಮೇಡಮ್ ಇಲ್ಲೇ ಸಾಲ ಮಕ್ಕಳು ಮೇಡಮ್ ಹೇಳಬೇಕು. ಯಾಕೆ ಸರ್ ಅಂದರೆ ಫಸ್ಟ್ ಮೊಟ್ಟ ಮೊದಲಿಗೆ ಹಾಸ್ಪಿಟಲ್ ಏರಿಯಾ ಸ್ಕಿನ್ ಇರ್ತವೆ. ಅದಕ್ಕಾಗಿ ತಾವು ಬೇಗನೆ ರೆಡಿಯಾಗಿ ಸ್ಟೇಜ್ಗೆ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದೇವರೇ, ನನಗೆ ನೀವೇ ದಾರಿ ತೋರಿಸಿ ಎಂದು ಹೇಳುತ್ತಾ ಏಸೇಫನು ಮಲಗಿಕೊಳ್ಳುವನು. ದೂತನು, ಏಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಯಾರು ನೀವು? ಅವರು ಮಾತಾಡಿದ್ದಾರೆ, ನಾವೇ ಪ್ರೇಯರ್ ಮಾಡೋದು. ಒಪ್ಪಿಸುತ್ತೇನೆ ತಂದೆ. ಆಮೆನ್. ಅಲ್ಲಮ್ಮ ಪಾಸ್ ಬಂದಿದ್ರ ಮತ್ತೇನ ಕೊಟ್ಟೆ ನೋಡಮ್ಮ ಮತ್ ನೋಡ್ಬಪ್ಪ ಜಪ ಮಾಡಕ್ ಹೇಳಿದ್ದ ಮನೆಗೆ
ನಮ್ಮ ಹೊಟ್ಯಾಗ ಊಟ ನೀಡು ಸರ್ವೇಶ ಓ ಪ್ರಾಣೇಶ ಓ ಪರಮೇಶ ನಮ್ಮ ಕುರ್ಗಾಗ ಮೇವ ನೀಡು ಪ್ರಾಣೇಶ. ಲೇ ಇನ್ನೊಂದ್ ಯಾವ್ದಾದ್ರು ಪದ ಆಡ್ಲಕ್ ಹೇಳುವ ಅವ್ರು ಬರೋ ತನಕ. ಓ ಪದ ಆಡ್ತಾರೆ ಪದ, ನಂಗೇನ್ ಬೇರೆ ಪದ ಬರಕಿಲ್ಲ ಹೋಗು. ಅದೇ ನೀನು ಒಂದ್ಸಲ ಪ್ಯಾಟ್ಯಾಗ ಹೋದಾಗ ಅದ್ಯಾರೋ ದೊಡ್ಡ ಮನ್ಸು ಜನ ನಿಮಗೆ ಸೂಚನೆ, ಹೋಗಿ ನಿಮ್ಮ ನಾಯಕನನ್ನು ನೋಡಿ, ನಿಮಗೆ ಶುಭವಾಗಲಿ. ಲೇ ಲೇ ಎಲ್ಲಾದ್ರೂ ಬೆಳಕು ಆ ಯಪ್ಪ ನಮ್ಮ ಹತ್ರ ಬಂದಿದ್ರಲ್ಲ, ಹಂಗ್ ಬಂದು ಹಿಂಗ್ ಹೋದ್ರಲ್ಲ, ಅಲ್ಲೇ ಇದ್ದಾರೆ ಬೆಳಕಪ್ಪ. ಯಾರು? ಅದೇ ಆ ಬೆಳಕಪ್ಪ. ಏನಿಲ್ಲ, ಏನವ್ರು ಹೇಳಿದ್ರು? ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ನಾನು ಫೋನ್ ಮಾಡಿ ಕೇಳ್ಕೊತೀನಿ. ಹಲೋ